ಮೊಟ್ಟ ಮೊದಲನೇದಾಗಿ ಪೂಜ್ಯ ಸ್ವಾಮಿಗಳವರಿಗೆ, ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಗೆ ಅವರ ಈ ಒಂದು ಆಕರ್ಷಕ ಸರಳ ಸಜ್ಜನಿಕೆಯ ಸಮಾಜದ ಮುಖಿ ಕೆಲಸದ ಪರಿಣಾಮವಾಗಿ ಎಲ್ಲ ಸಂಘಟಕರ ಒಂದು ಪ್ರಯತ್ನದಿಂದಾಗಿ ಇಡೀ ರಾಜ್ಯಾದ್ಯಂತದಿಂದ ಇಷ್ಟೊಂದು ದೊಡ್ಡ ಸಮಾಜದಲ್ಲಿ ಬೋವಿ ಜನಾಂಗದವರು ಏನು ಸೇರಿದ್ದೀರಿ. ನಾನು ಬೆಂಗಳೂರಿನಿಂದ ಬರ್ತಾ ದಾರಿಯಲ್ಲಿ ನೋಡ್ತಾ ಬಂದೆ, ಇಲ್ಲಿ ಎಷ್ಟು ಜನ ಇದ್ದೀರಿ, ಇದಕ್ಕಿಂತ ಹೆಚ್ಚಿನ ಜನ ಹೊರಗಡೆ ಇದ್ದೀರಿ. ನಿಮ್ಮ ಒಟ್ಟು ಸಂಘಟಿತ ಶಕ್ತಿಯನ್ನು ಇವತ್ತು ತಾವೇನು ತೋರಿಸಿದ್ದೀರಿ, ಅದಕ್ಕೆ ನಿಮಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ನಾಡಿನಿಂದ ನಮ್ಮ ಲೋಕಸಭಾ ರಾಜ್ಯಸಭಾ ಅಧಿವೇಶನ, ಸಂಸತ್ತಿನ ಅಧಿವೇಶನ ನಡೀತಾ ಇದೆ, ಶುರುವಾಗ್ತಾ ಇದೆ. ನನಗೆ ನಮ್ಮ ಪ್ರಧಾನಮಂತ್ರಿಗಳಾಗಿ ದಿಲ್ಲಿಯಲ್ಲೇ ಇರು, ಯಾಕೆ ಹೋಗ್ತೀವಿ ಅಂತ ಹೇಳಿದ್ರು. ಆದರೆ ಅರವಿಂದ್ ಲಿಂಬಾವಳಿಯವರು 1 ತಿಂಗಳಕ್ಕಿಂತ ಮೊದಲು ನನಗೆ ಕಟ್ಟುನಿಟ್ಟಾಗಿ ಹೇಳಿದರು. 1.5 ತಿಂಗಳ ಮೊದಲು, ನಾವು ಮುಂದಿನ ತಿಂಗಳ 20ನೇ ತಾರೀಕು ಕಾರ್ಯಕ್ರಮ ಮಾಡ್ತೀವಿ, ಯಾವ ಕಾರಣಕ್ಕೂ ಚಿತ್ರದುರ್ಗದಲ್ಲಿ ನೀವು ಇರಬೇಕು ಅನ್ನುವಂಥ, ತಪ್ಪಿಸೋಂಗಿಲ್ಲ ಅನ್ನುವಂಥ ವಾರ್ನಿಂಗನ್ನು ಕೊಟ್ಟಿದ್ದರು. ಹಾಗಾಗಿ ಅದಾದ ನಂತರ ಪೂಜ್ಯ ಸ್ವಾಮೀಜಿಯವರು ಸ್ವತಃ ಫೋನ್ ಮಾಡಿ, ಚಂದ್ರಪ್ಪನವರು, ಮಾನಪ್ಪ ವಜ್ಜಲ್ ಅವರು ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಫೋನ್ ಮಾಡಿ ಈ ಕಾರ್ಯಕ್ರಮ ತಪ್ಪಿಸಬಾರ್ದು ಅಂತ ಹೇಳಿದರು. ಹೀಗಾಗಿ ನಾನು ಪೂಜ್ಯ ಸ್ವಾಮೀಜಿಯವರಲ್ಲಿ ಅರಿಕೆ ಮಾಡಿಕೊಳ್ತಾ ಇದ್ದೇನೆ ಅಂದ್ರೆ, ನಾನು ಈ ಕಾರ್ಯಕ್ರಮ ಬಂದೇನೆ, ಇಲ್ಲಿಂದ ವಾಪಸ್ ದಿಲ್ಲಿಗೆ ಹೋಗ್ತಾ ಇದ್ದೇನೆ. ಹಾಗಾಗಿ ಆದರೆ ಬರದೇ ಇದ್ದರೆ ಭಾಳ ದೊಡ್ಡದಾದಂಥ ಒಂದು ಅವಕಾಶವನ್ನು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮ ಏನು ಒಂದು ವಿಶ್ವರೂಪ ದರ್ಶನವನ್ನು ಮಾಡಿಸಿದ್ದೀರಿ, ಅದನ್ನು ನೋಡುವಂಥ ಒಂದು ಸೌಭಾಗ್ಯ ತಪ್ತಾ ಇತ್ತು ಅನ್ನುವಂಥ ಒಂದು ಭಾವನೆ ಇಲ್ಲಿ ಬಂದ ಮೇಲೆ ಬರ್ತಾ ಇದೆ. ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ಅಕ್ಷರ ವಂಚಿತ ಸಮಾಜಕ್ಕೆ, ನಾನು ಅಕ್ಷರ ವಂಚಿತ ಅಂತ ಹೇಳ್ತಾ ಇದ್ದೇನೆ, ಆದರೆ ಮಾನವೀಯ ಗುಣಗಳನ್ನು ಹೊಂದಿರುವಂಥ, ವ್ಯಾವಹಾರಿಕವಾಗಿ ಅತ್ಯಂತ ಒಳ್ಳೆಯ ಗುಣಗಳನ್ನು ಹೊಂದಿರುವಂಥ ನಿತ್ಯದ ಜೀವನದಲ್ಲಿ ಅಂಥ ಅಕ್ಷರ ವಂಚಿತ ಸಮಾಜಕ್ಕೆ ವೈಜ್ಞಾನಿಕ ತಳಹದಿಯ ಮೇಲೆ ಜ್ಞಾನದ ಧಾರೆಯನ್ನು ಕೊಡೋದರಲ್ಲಿ ಬೋವಿ ಗುರುಪೀಠ ಬಹುದೊಡ್ಡ ಕಾರ್ಯವನ್ನು ಮಾಡಿದೆ ಅನ್ನುವಂಥ ಸಂಗತಿಯನ್ನು ನಾನು ಅತ್ಯಂತ ಹರ್ಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಧರ್ಮದ ಹೆಸರಿನಲ್ಲಿ ಮೌಢ್ಯಗಳಿಗೆ ಅವಕಾಶ ಇರಬಾರದು. ಆಚರಣೆಯಲ್ಲಿ ನಮ್ಮ ಯಾವುದೇ ರೀತಿ ವ್ಯಸನ ಮುಕ್ತವಾದಂಥ ಸಮಾಜವನ್ನು ರಚಿಸಲಿಕ್ಕೆ ಒಂದು ರೀತಿ ಅಲೆಮಾರಿಗಳಂತೆ ಇದ್ದಂಥ ಒಂದು ಕಾಲದಲ್ಲಿ ಇದ್ದಂಥ, ಈಗೂ ಕೆಲವು ಕಡೆ ಇದ್ದಾರೆ, ಆ ಸಮಾಜವನ್ನು ಈ ರೀತಿಯ ಸಂಘಟಿಸುವುದರಲ್ಲಿ ಪೂಜ್ಯ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರು 14ನೇ ವಯಸ್ಸಿನಲ್ಲಿಯೇ ದೀಕ್ಷೆಯನ್ನು ಸ್ವೀಕಾರ ಮಾಡಿ, 14ನೇ ವಯಸ್ಸಿನಲ್ಲಿ ಅನೇಕರಿಗೆ ಮುಂದಿನ ಜೀವನ ಏನು ಅಂತನ್ನುವಂಥ ಅನುಭವವೇ ಇರೋದಿಲ್ಲ, ನಾನು ಏನು ಅನ್ನೋದೇ ಗೊತ್ತಿರೋದಿಲ್ಲ. ಅಂಥ 14ನೇ ವರ್ಷದಲ್ಲಿ ಬೋವಿ ಸಮಾಜದ ಈ ಧರ್ಮಪೀಠದ ಜವಾಬ್ದಾರಿಯನ್ನು ವಹಿಸಿ ಅತ್ಯಂತ ವ್ಯವಸ್ಥಿತವಾಗಿ ಜನರಿಗೆ ಸಂಸ್ಕಾರವನ್ನು, ಸಮಾಜದ ಜನರಿಗೆ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡುವುದರ ಮೂಲಕ ಸಮಾಜವನ್ನು ಸಂಘಟನಾತ್ಮಕವಾಗಿ ಮತ್ತು ಸಂಸ್ಕಾರಯುತವಾಗಿ ಒಯ್ಯುವುದರಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿರುವಂಥವರು ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರು. ಅದರ ಒಂದು ದೃಶ್ಯವೇ ನಮ್ಮ ಎದುರಿಗೆ ಕಾಣ್ತಾ ಇದೆ ಅನ್ನುವಂಥ ನಾವು ಅತ್ಯಂತ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರ ಎಲ್ಲದರ ಪರಿಣಾಮವಾಗಿ ಇವತ್ತು ಒಂದು ಕಾಲದಲ್ಲಿ ಕೇವಲ ಸಾಮಾನ್ಯ ಕಲ್ಲು ಕೈಯಿಂದನೇ ಒಡೆದು ಜೀವನವನ್ನು ಆಡ್ತಾ ಇದ್ದಂಥ ಅನೇಕರು ಇವತ್ತು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಇನ್ನೂ ಸಮಾಜದ ಅನೇಕ ಜನ ಬಡತನದಲ್ಲಿ ಅತ್ಯಂತ ಕಷ್ಟದಲ್ಲಿದ್ದಾರೆ. ಅವರನ್ನೆಲ್ಲವನ್ನೂ ಮೇಲಕ್ಕೆತ್ತುವಂಥ ಕೆಲಸ ಪೂಜ್ಯ ಸ್ವಾಮಿಗಳ ನೇತೃತ್ವದಲ್ಲಿ
ನಮ್ಮೆಲ್ಲ ಕೂತಂಥ ಮುಖಂಡರು ಪಕ್ಷ ಭೇದವನ್ನು ಮರೆತು ಮಾಡ್ತಾ ಇದ್ದಾರೆ, ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು ಇವತ್ತು ಅನೇಕರಿಗೆ ಪೂಜ್ಯ ಸ್ವಾಮೀಜಿಯವರು ಉದ್ಯೋಗ ಅರಸಿ ಗುಳೆ ಹೋಗುವಂಥವರಿಗೆ ಪೂಜ್ಯ ಸ್ವಾಮೀಜಿಯವರು ಶಿಕ್ಷಣವನ್ನು ಕೊಡೋದರ ಮೂಲಕ ಜ್ಞಾನ ದಾಸೋಹವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ದುಡಿಮೆಗೆ ಹೋಗುವಂಥ ಮಕ್ಕಳನ್ನು, ಅಂದರೆ ಏನು, ತಂದೆ ತಾಯಂದಿರು ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಅವರಿನ್ನೂ ಸಹಿತ ಶಿಕ್ಷಣದತ್ತ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಪೂಜ್ಯ ಸ್ವಾಮೀಜಿಯವರು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾನು ಮತ್ತೊಮ್ಮೆ ಮತ್ತು ಸಮಾಜದ ಎಲ್ಲ ಮುಖಂಡರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಸ್ನೇಹಿತರೆ, ಹಿಂದೆ ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಕೇಂದ್ರದಲ್ಲಿದ್ದಂತಹ ಸಂದರ್ಭದಲ್ಲಿ ನಮ್ಮ ಅರವಿಂದ ಲಿಂಬಾವಳಿಯವರು ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಸನ್ಮಾನ್ಯ ಸೋಮಣ್ಣವರು ಆಗಮಿಸಿದ್ದಾರೆ, ಪೂಜ್ಯ ವಚನಾನಂದ ಸ್ವಾಮಿಗಳು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವತ್ತಿನ ಸಂದರ್ಭದಲ್ಲಿ ಈ ವಡ್ಡರ್ ಅನ್ನುವಂಥ ಒಂದೇ ಒಂದು ಶಬ್ದ ಈ ಒಂದು SC ಜನಾಂಗದಲ್ಲಿ ಸೇರ್ತದೆ ಅಂತಿತ್ತು. ಅದಕ್ಕೆ ಸಮಾನಾಂತರವಾದಂಥ ಎಲ್ಲ ಪದಗಳನ್ನು ಇದಕ್ಕೆ ಸೇರಿಸುವುದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಸನ್ಮಾನ್ಯ ಅನಂತಕುಮಾರ್ ಅವರ ಮೂಲಕ ಅರವಿಂದ ಲಿಂಬಾವಳಿಯವರು ಅದಕ್ಕೆ ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿ ಇವತ್ತು ಈ ಎಲ್ಲ ಸಮಾನಾಂತರ ಪದಗಳಿಗೆ ಅದರ ಒಂದು ಅವಕಾಶ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಸಮಾಜದ ಒಂದು ಪ್ರಮುಖವಾದಂಥ ಬೇಡಿಕೆ ಇದೆ. ಆ ಬೇಡಿಕೆ ಏನು ಅಂತಂದರೆ, ಇವತ್ತು ಈ ಕಲ್ಲುಗಳ ಮೈನಿಂಗ್ ಏನಾಗ್ತದೆ, ಆ ಮೈನಿಂಗ್ದಲ್ಲಿ ಭಾಳ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಬರ್ತಾ ಇದ್ದಾರೆ. ಕೆಲವು ಮೈನಿಂಗು ಅದು ಗಣಿಗಾರಿಕೆ ಸಣ್ಣ ಪ್ರಮಾಣದಲ್ಲಿ ಇದ್ದಿದ್ದಾದರೂ ನಮಗೆ ರಿಸರ್ವೇಷನ್ ಕೊಡಬೇಕು ಅನ್ನುವಂಥ ಬೇಡಿಕೆ ಇದೆ. ಆದರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಗ್ರನೈಟು, ಮಾರ್ಬಲ್ಲು ಇದು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಆದರೆ ಕನಿಷ್ಠ ಪಕ್ಷ ಸಣ್ಣ ಪ್ರಮಾಣದಲ್ಲಿ ಏನು ಇರ್ತದೆ ಅಂದರೆ, ಯಾವುದರಲ್ಲಿ ಪರಿಶ್ರಮವನ್ನು ಪಟ್ಟು ಸಣ್ಣ ಇನ್ವೆಸ್ಟ್ಮೆಂಟ್ ಮೂಲಕ ಮಾಡ್ಬೋದು, ಅದನ್ನು ನಾವು ಮೈನರ್ ಮಿನರಲ್ಸ್ದಲ್ಲಿ ಯಾವುದು ಬರ್ತವೆ ಅವುಗಳನ್ನು ತಲಾಂತರದಿಂದ ವಂಶ ಪಾರಂಪರ್ಯವಾಗಿ ಕೆಲಸವನ್ನು ಮಾಡ್ತಾ ಇರೋಂಥ ಬೋವಿ ವಡ್ಡರ್ ಜನಾಂಗಕ್ಕೆ ಕೊಡಬೇಕು ಅನ್ನುವಂಥ ಬೇಡಿಕೆ ಇದೆ. ರಾಜ್ಯ ಸರ್ಕಾರದಿಂದ ಪ್ರಸ್ತಾವ ಬಂದರೆ ನಾವು ಕೇಂದ್ರ ಸರ್ಕಾರದಲ್ಲಿ ಅದಕ್ಕೆ ಸಮ್ಮತಿಯನ್ನು ಕೊಡಿಸ್ಲಿಕ್ಕೆ ಸರ್ವ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಅವರು ತಮ್ಮ ಶಾಲಾ ಅವಧಿಯಲ್ಲಿ, ತಮ್ಮ ಕಾಲೇಜಿನ ಅವಧಿಯಲ್ಲಿ ಒಬ್ಬ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಅವರು ಶಾಲಾ ಗುರುಗಳಿಗೆ ಕೂಡ ಒಂದು ಚಿಕಿತ್ಸಕ ಅನ್ವೇಷಣ ಮನೋಭಾವದಿಂದ ಪ್ರಶ್ನೆಯನ್ನು ಕೇಳಿ ಅವರು ತಮ್ಮ ಮಾತಿನ ಜಾಣ್ಮೆಯಿಂದ, ತಮ್ಮ ಪ್ರತಿಭೆಯಿಂದ ಮುಂದುವರೆದು ತಮ್ಮ ಮಾತಿನಿಂದ ಮತ್ತು ತಮ್ಮ ಕೃತಿಯಿಂದ ಎಲ್ಲರನ್ನೂ ಸೂಜಿಗಲ್ಲಿನಂತೆ ಆಕರ್ಷಿಸುವಂಥ ಒಂದು ವ್ಯಕ್ತಿತ್ವ ಪೂಜ್ಯ ಸ್ವಾಮಿಗಳವ್ರದ್ದು. ಹಾಗಾಗಿ ಇವತ್ತು ಅವರ 25ನೇ ವರ್ಷದ ಈ ರಜತ ಮಹೋತ್ಸವ ಸಮಾರಂಭಕ್ಕೆ, ದೀಕ್ಷಾ ಸಮಾರಂಭಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿರೋದೇ ಸಾಕ್ಷಿ. ತಮ್ಮ ಸಮಾಜದ ಯಾವುದೇ ಕೆಲಸ ಕಾರ್ಯಗಳಿಗೆ, ಯಾವುದೇ ನೀತಿ ನಿರೂಪಣೆಗೆ ಸಂಬಂಧಿಸಿದಂಥ ಕೆಲಸ ಕಾರ್ಯಗಳಿಗೆ ಭಾರತ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಿಮ್ಮ ಜೊತೆಗೆ ಖಂಡಿತವಾಗಿಯೂ ಇರ್ತದೆ ಅನ್ನುವಂಥ ಸ್ಪಷ್ಟ ಭರವಸೆಯನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ.
ಇದರ ಜೊತೆಗೆ ನಾನು ಇನ್ನೊಂದು ಸಂಗತಿಯನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾವ ರೀತಿ ಹಿಂದೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಈ ಪರ್ಯಾಯ ಪದಗಳನ್ನು ನಾವು ಸೇರಿಸಿದ್ವಿ, ಅದೇ ರೀತಿಯಾಗಿ ಮುಂದೆ 2001ರಲ್ಲಿ ಸನ್ಮಾನ್ಯ ವಾಜಪೇಯಿ ಅವರ ಕಾಲದಲ್ಲಿ ನಾವು 10 ವರ್ಷಗಳ ಕಾಲ 20 ವರ್ಷಗಳ ಕಾಲ ರಿಸರ್ವೇಷನನ್ನು ಕೂಡ ಮುಂದುವರಿಸಿರುವಂಥದ್ದು ನಮ್ಮ ಸರ್ಕಾರ ಅನ್ನುವಂಥದ್ದನ್ನು ಅಷ್ಟೇ ಅಭಿಮಾನದಿಂದನೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮುಂದೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಕೂಡ 2030ರವರೆಗೆ ಈ ಒಂದು ನಾವು ಎಲ್ಲಿಯವರೆಗೆ ನಮ್ಮ ಜನಾಂಗ ಸಂಪೂರ್ಣವಾಗಿ ನಾವು ಇತರರೊಂದಿಗೆ ಸ್ಪರ್ಧೆ ಮಾಡುವಂಥರ ಮಟ್ಟಿಗೆ ಎಲ್ಲಿವರೆಗೆ ಬರೋದಿಲ್ಲ, ಅಲ್ಲಿವರೆಗೆ ಈ ಎಲ್ಲ ಜನಾಂಗಗಳಿಗೆ ಮೀಸಲಾತಿಗೆ ನಮ್ಮ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಸಂವಿಧಾನಬದ್ಧವಾದಂಥ ಈ ಮೀಸಲಾತಿಗೆ ಬದ್ಧವಿದೆ ಅನ್ನುವಂಥ ಸ್ಪಷ್ಟ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ಅಪಪ್ರಚಾರಗಳನ್ನು ಮಾಡೋರಿದ್ದಾರೆ, ಆದರೆ ಈ ಮೀಸಲಾತಿಗೆ ಪ್ರಮುಖವಾದಂಥ ಕಾರಣೀಭೂತರಾಗಿದ್ದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹಿಡಿದುಕೊಂಡು ಎಲ್ಲರಿಗೂ ಕೂಡ ಸಮಾನವಾದಂಥ ಗೌರವವನ್ನು ಕೊಟ್ಟಂಥ ಯಾವುದಾದ್ರೂ ಒಬ್ಬ ನಾಯಕತ್ವದ ಪಾರ್ಟಿ ಒಂದು ಸರ್ಕಾರ ಇದ್ದರೆ ಅದು ನರೇಂದ್ರ ಮೋದಿಯವರ ಸರ್ಕಾರ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ವಿನಮ್ರತೆಯಿಂದ ಹೇಳಿ, ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಿರ್ಬೋದು, ಅಕಸ್ಮಾತಾಗಿ ಯಾವುದಾದ್ರೂ ಹೋರಾಟಕ್ಕಿರ್ಬೋದು, ನಿಮ್ಮ ಯಾವುದಾದ್ರೂ ಬೇಡಿಕೆಗೆ ಇರ್ಬೋದು, ಸದಾಕಾಲಕ್ಕೂ ನಾವು ನಿಮ್ಮ ಜೊತೆಗೆ ಇರ್ತೇವೆ ಭಾರತ ಸರ್ಕಾರ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.